ಆಟಕ್ಕೆ ಬಂದಾಯ್ತು. ಇನ್ಮೇಲಾದರೂ ಹಳೆದನ್ನೆಲ್ಲ ಮರೆತು ಖುಷಿಯಾಗಿರ್ಬೇಕು. ಫರ್ನಿಚರ್ಸ್ ಎಲ್ಲ ಅರೇಂಜ್ ಮಾಡಿದೆ. ಆ ಟಾಪ್ ಕಬೋರ್ಡನ್ನು ಕ್ಲೀನ್ ಮಾಡಬೇಕು. ಏನ್ ನೋಡ್ತಾ ಇದೀಯಾ? ಈ ಕಡೆ ಏನಿಲ್ಲ, ಆ ಕಡೆ ನೋಡೋಣ. ಇದೇನಪ್ಪ ಇದು? ಜಮಾಲ್ ಲಾಕೆಟ್ ಥರ ಇದೆ. ಇಲ್ಲಿಗೆ ಹೆಂಗೆ ಬಂತು? ಒಂಥರ ಚೆನ್ನಾಗಿದೆ. ಅಮೃತಾಗಿ ಇದನ್ನು ಕೊಡೋಣ. ಹೇಗಿದ್ರೆ ಅವಳಿಗೆ ಈ ಥರದ್ದು ಇಷ್ಟ ಆಗುತ್ತೆ. ಅಮೃತ, ಕಬೋರ್ಡಲ್ಲಿ ಲಾಕೆಟ್ ಇಟ್ಟಿದ್ದೀನಿ ನೋಡು. ಚೆನ್ನಾಗಿದೆಲ್ಲ. ಒಂದು ಸೆಲ್ಫಿ. ಏಯ್, ಈ ಲಾಕೆಟ್ ಅಲ್ಲ ನಾನು ಹೇಳಿದ್ದು. ಕಬೋರ್ಡಲ್ಲಿ ಇನ್ನೊಂದಿದೆಯಲ್ಲ, ಅದು ನೋಡು. ಅಯ್ಯೋ, ಅದಕ್ಕೆ ಹೇಳೋದು, ಈ ಕ್ಯಾಮ್ರಾ ಒಂದು ಇದ್ಬಿಟ್ರೆ ಈ ಹುಡುಗರಿಗೆ ಏನು ಹೇಳಿದ್ರು ಕೇಳಲ್ಲ. ಇನ್ನೇನಾದರೂ ಇದೆಯಾ? ಇಲ್ಲ, ಇದ್ದಿದ್ರೆ ಟ್ರೈ ಮಾಡ್ಬೋದಿತ್ತು. ಏನಿದು ವಿಚಿತ್ರ? ಇದೇನಿದು? ಲಾಕೆಟ್ ಅಲ್ಲೇ ಇತ್ತು, ಆದರೂ ಅವಳಿಗೆ ಕಾಣಿಸ್ತಾ ಇಲ್ಲ. ನನಗೆ ಮಾತ್ರ ಕಾಣಿಸ್ತಾ ಇದೆಯಲ್ಲ.
ಯಾಕೆ ಈ ಥರ ಆಗ್ತಾ ಇದೆ? ಇದನ್ನ ಹೆಂಗೆ ಕಂಡುಹಿಡಿಯೋದು? ಇದನ್ನ ಗೂಗಲ್ ಇಮೇಜ್ ಸರ್ಚ್ ಮಾಡಿ ನೋಡೋಣ. ಇದೇನಪ್ಪ, ಇಮೇಜ್ ಸರ್ಚ್ ಮಾಡಿದ್ರೆ ಧವಳ ಅಂತ ಯಾವುದೋ ಬುಕ್ ತೋರಿಸ್ತಾ ಇದೆಯಲ್ಲ, ಏನಿರಬೇಕು? ಇದೇನು ಓದೋಣ. ಓ, ಈ ಲಾಕೆಟ್ ಫೋಟೋ ಇಲ್ಲೇ ಇದೆ. ಈ ಪುಸ್ತಕದಲ್ಲಿರುವ ಪ್ರತಿ ಸನ್ನಿವೇಶವು ಕೇವಲ ಕಾಲ್ಪನಿಕ. ಸುಮಾರು 100 ವರ್ಷಗಳ ಹಿಂದೆ ಅಗ್ರಸೇನ ಎಂಬ ವ್ಯಾಪಾರಿ ಹಲವಾರು ರಾಜರುಗಳಿಂದ ಬಿಳಿಯ ಮುತ್ತು ರತ್ನಗಳನ್ನು ಪಡೆದು ರಾಜರುಗಳ ಆಡಂಬರದ ಆಚರಣೆಗಳಿಗಾಗಿ ಒಂದು ಮಹಲನ್ನು ಕಟ್ಟಿಸಿದ್ದನು. ಅದಕ್ಕೆ ಅತಿ ಶ್ರೇಷ್ಠವಾದ ಬಿಳಿಯ ಬಣ್ಣವನ್ನು ಉಪಯೋಗಿಸಿದ್ದರಿಂದ ಅದನ್ನು ಜನರು ಧವಳ, ಬಿಳಿಯ ಕೋಟೆ ಎಂದು ಕರೆಯುತ್ತಿದ್ದರು. ಈ ಮಹಲಿಗೆ ಕೇವಲ ರಾಜರ ವಂಶಸ್ಥರಿಗೆ ಮಾತ್ರವೇ ಹೋಗುವ ಅವಕಾಶವಿದ್ದು, ಅಗ್ರಸೇನ ಪ್ರತಿ ವಂಶಸ್ಥರಿಗೆ ಗುರುತಿಗೆಂದು ಒಂದು ಸರವನ್ನು ನೀಡಿದ್ದನು. ಹೀಗೆ ಒಬ್ಬ ರಾಜ ತನ್ನ ಮಗನ ಪಟ್ಟಾಭಿಷೇಕದ ಸಂಭ್ರಮದಲ್ಲಿರುವಾಗ ರಾಜನ ಸೋದರ ಯುವ ರಾಜ ಹಾಗೂ ಆ ವಂಶದ ಎಲ್ಲರನ್ನೂ ತನ್ನ ಶಕ್ತಿ ಹಾಗೂ ಚಾತುರ್ಯದಿಂದ ಕೊಂದುಬಿಟ್ಟನು. ಇದರಿಂದ ಮನನೊಂದ ಅಗ್ರಸೇನ ತನ್ನ ಪ್ರಾಣವನ್ನು ತ್ಯಜಿಸಿದನು. ಅಂದಿನಿಂದ ಇಂದಿನವರೆಗೆ ಧವಳಕ್ಕೆ ಹೋದವರುಂಟು, ಬಂದವರಿಲ್ಲ. ಅಲ್ಲಿಗೆ ಹೋದವರ ಕಥೆಯು 10 ಅಧ್ಯಾಯಗಳಲ್ಲಿ ಈ ಪುಸ್ತಕದಲ್ಲಿದೆ. ವಾವ್, ನೈಸ್ ಸ್ಟೋರಿ. ಅದು ಸರಿ, ಈ ಲಾಕೆಟ್ ನನಗೆ ಯಾಕೆ ಸಿಕ್ತು? ಇಲ್ಲಿಗೆ ಹೆಂಗೆ ಬಂತು? ಈ ಕತೆಗೂ ನನಗೂ ಏನು ಸಂಬಂಧ? ನನಗೆ ಮಾತ್ರ ಯಾಕೆ ಕಾಣಿಸ್ತಾ ಇದೆ? ಬೇರೆಯವ್ರ ಕಲ್ಪನೆ ನನ್ನನ್ನು ಯಾಕೆ ಕಾಡ್ತಾ ಇದೆ? ಏನು, ಈ ಪುಸ್ತಕ ಬರೆದಿರೋದು ಅಮೃತಾನ? ಈ ಬುಕ್ ಪಬ್ಲಿಷ್ ಆಗಿರೋದು ರೀಸೆಂಟಾಗಿ. ನಂದು ಅಮೃತದು ಬ್ರೇಕಪ್ ಆಗಿ 2 ವರ್ಷ ಆಯಿತು. ಬಟ್ ಅವಳು ಈಗಲೂ ನನ್ನ ಜೊತೆ ಇದ್ದಾಳೆ, ಮಾತಾಡ್ತಾ ಇದ್ದಾಳೆ ಅನ್ನೋ ಕಲ್ಪನೆಯಲ್ಲೇ ಇದ್ದೀನಿ, ಅದೇ ಭಾವನೆಯಲ್ಲೇ ಬದುಕ್ತಾ ಇದ್ದೀನಿ. ಆದರೆ ಇವತ್ತು ಅವಳು ಬರೆದಿರೋ ಕಾಲ್ಪನಿಕ ಕತೆ, ಈ ಲಾಕೆಟ್ ನನ್ನನ್ನು ಯಾಕೆ ಕಾಡ್ತಾ ಇದೆ? ಇದು ಹೇಗೆ ಸಾಧ್ಯ? ನಾನು ಕಲ್ಪನೆ ಮಾಡ್ಕೊಂಡ್ರು ಅಮೃತಾನೇ ಕೇಳ್ತೀನಿ, ಈ ಲಾಕೆಟ್ ಅವಳಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ. ಆಗ ಅವಳು ಯಾವಾಗಲೂ ಮಾಯ ಆಗೋ ಥರ ಮಾಯ ಆಗ್ತಾಳೆ. ಅಮೃತ, ನಿನಗೆ ಲಾಕೆಟ್ ಕಾಣಿಸ್ತಾ ಇದೆಯಾ? ಜೀವದ ಭಾಗ ಎಂದೆಂದಿಗೂ ನೀನಿಲ್ಲದ ಯಾವ ಸ್ವಪ್ನವೂ ಕೂಡ ಬೇಡವೇ ಬೇಡ ಈ ಕಣ್ಣಿಗೂ.
ನಾನೆಲ್ಲೇ ಹೋದರೂ